ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಒಂದು ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀನಿ. ಏನು, ಯಾವುದೇ ರಾಶಿಯವರಿಗೆ ಯಾವ ಪೂರ್ವ ಪುಣ್ಯದಿಂದ ನೀವು ಜನ್ಮ ತಾಳಿದ್ದೀರಾ, ನಿಮ್ಮ ಕರ್ಮವಾದರೂ ಏನು, ಈ ವಿಚಾರದಲ್ಲಿ ಎಷ್ಟು ನಿಮಗೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಓವರಾಲ್ ಒಂದು ವಿಶ್ಲೇಷಣೆಯನ್ನು ಕನ್ಯಾ ರಾಶಿಯವ್ರದ್ದು ನಿಮ್ಮ ಡೆಸ್ಟಿನಿ ಹೇಗಿರ್ತಕ್ಕಂಥದ್ದು, ಲೈಫ್ ಪಾತ್ ಹೇಗಿರುತ್ತೆ, ಯಾವ ಲೈಫ್ ಪಾತಲ್ಲಿ ತಾವು ಹೋದರೆ ಯಾವ ಪೂರ್ವ ಪುಣ್ಯದಿಂದ ತಗೊಂಬಂದಿರ್ತಕ್ಕಂಥ ಪುಣ್ಯವನ್ನು ಇಲ್ಲಿ ತಾವು ಹಂಚ್ಕೊಳ್ತಕ್ಕಂಥದ್ದಿರುತ್ತೆ ಭೂಮಿ ಮೇಲೆ. ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನೋಡಿ. ಕನ್ಯಾ ರಾಶಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸ್ಥಿರವಾಗಿರ್ತಕ್ಕಂಥದ್ದೇ ಇರುತ್ತೆ. ಕಾಲಪುರುಷ ಕುಂಡಲಿಯನ್ನು ನೋಡಿ, ಕನ್ಯಾ ರಾಶಿ, ಕನ್ಯಾ ಯಾವಾಗಲೂ ಕೂಡ ಇಬ್ಬರು ಯಾವಾಗಲೂ ಹೆಂಗಂತ. ಕನ್ಯೆ ಅಂದರೆ ಯಾವಾಗಲೂ ಕೂಡ ಹೆಂಗಂಡ್ ಎನರ್ಜೆಟಿಕ್ ವುಮೆನ್, ಅಂದರೆ ವುಮೆನ್ಗಿನ್ನ ಗರ್ಲ್ ಅಂತ ಅನ್ಕೋಬೋದು. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಪೂರ್ವ ಪುಣ್ಯ ಪಂಚಮ ಸ್ಥಾನವನ್ನು ನೋಡಿ, ಮಕರ ರಾಶಿ ಬರುತ್ತೆ. ಪೂರ್ವ ಪುಣ್ಯ ಸ್ಥಾನ, ಅಲ್ಲಿಂದ ಪಂಚಮ ಸ್ಥಾನ ಮಕರ ರಾಶಿಯನ್ನು ನೋಡಿದ್ರೆ ಪೂರ್ವ ಪುಣ್ಯ. ಅಲ್ಲಿಂದ 9ರ ಸ್ಥಾನ ನಿಮ್ಮ ಡೆಸ್ಟಿನಿ ಆಫ್ ವರ್ಕ್ ಏನು, ಅಲ್ಲಿಂದ 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ವೃಷಭ ರಾಶಿ ಬರುತ್ತೆ. ನೋಡಿ, ಕನ್ಯಾ ರಾಶಿಯವ್ರಿಗೆ ಮುಂಗೋಪ ಜಾಸ್ತಿ, ಸ್ವಲ್ಪ ಮ್ಯಾಕ್ಸಿಮಮ್ ಮುಂಗೋಪಿಷ್ಟರು, ಮೇಲಾಗಿ ಆತುರದ ಸ್ವಭಾವದವರು, ಬಟ್ ಕ್ಯಾಲ್ಕುಲೇಟಿವ್ ಮೈಂಡ್ ಎಲ್ಲ ಇರ್ತದೆ. ಎಲ್ಲವೂ ವಿಶೇಷವಾಗಿ ಇರ್ತದೆ. ನೋಡಿ, ಒಂದು ವಿಶೇಷತೆ, ಮೊದಲ ಜೀವನದ ಪ್ರಾರಂಭ ಹೇಗೆ, ಉತ್ತರಾ ಫಲ್ಗುಣಿ ನಕ್ಷತ್ರ ನೋಡಿ. ಉತ್ತರಾ ಫಲ್ಗುಣಿ ನಕ್ಷತ್ರ ರಾಜವೈಭೋಗ ಕನ್ಯಾ ರಾಶಿಯವ್ರದ್ದು ಮೊದಲು ಪ್ರಾರಂಭ ಹಂತದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಏನು ರಾಜ ಟಿ ವಿ ಅವರು ಯಾವಾಗಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಕನ್ಯಾ ರಾಶಿಯವರು ಮೊದಲು ಪ್ರಾರಂಭ ಹಂತದ ವಿಚಾರಗಳನ್ನು ತಗೊಳ್ಳಿ. ನಾವು ಹೀಗಿದ್ದೇವೆ, ನಮ್ಮ ತಂದೆಯವರಿಗಿದ್ದಾರೆ, ನಾವು ಈ ಫ್ಯಾಮಿಲಿಯಿಂದ ಬಂದಿದ್ದೇವೆ, ನಾವು ಇದೇ ಥರ ಇದ್ದೇವೆ, ಒಂದು ರೀತಿಯಾಗಿ ಆ್ಯಟಿಟ್ಯೂಡ್ಸ್ ನೇಚರ್. ಕನ್ಯಾ ರಾಶಿಯವರು ಪ್ರಾರಂಭ ಹಂತ ಅದೇ ತತ್ವದ ಆಧಾರದ ಮೇಲೆ ಬಂದಿರುತ್ತೆ. ಈವನ್ ಆಯಾ ಕ್ಷೇತ್ರ ಫಲಗಳ ಅನುಗುಣವಾಗಿ ನೋಡಬೇಕು. ಎಕ್ಸಾಂಪಲ್, ನಿಮ್ಗೆ ಯಾಕೆ ಈ ಪೂರ್ವ ಪುಣ್ಯ ಸ್ಥಾನ ನೋಡ್ತೀವಿ, 1, 5, 9 ಏನಿಲ್ಲಿ ಪ್ರಾರಂಭ ಹಂತದಲ್ಲಿ ಉತ್ತರಾ ಫಲ್ಗುಣಿ ಅಂದರೆ ಸೂರ್ಯನ ನಕ್ಷತ್ರ, ತದನಂತರ ಹಸ್ತ ನಕ್ಷತ್ರ, ತದನಂತರ ಚಿತ್ತಾ ನಕ್ಷತ್ರ, ಸೇಮ್ ಟು ಸೇಮ್. ನೀವು ಮಕರ ರಾಶಿಯಲ್ಲಿ ನೋಡಿ, ಪ್ರಾರಂಭ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ, ಶ್ರವಣ ನಕ್ಷತ್ರ, ಅಲ್ಲೂ ಕೂಡ ಚಂದ್ರನ ತತ್ವ, ತದನಂತರ ಧನಿಷ್ಠ ನಕ್ಷತ್ರ. ಆ್ಯಸ್ ಯೂಶುವಲ್ 9ರ ಅಲ್ಲಿ ಪಂಚಮದಿಂದ ಇನ್ನೊಂದು ಪಂಚಮ, ಅಂದರೆ ಅರ್ಥಾತ್ ನೀವು ಯೂಶಲಿ ಪಂಚಮದಿಂದ ಪಂಚಮವನ್ನು ನೋಡಿ 9ರ ಸ್ಥಾನ ನೀವು ಬಂದಿರತಕ್ಕಂಥದ್ದು ಕರ್ಮ ಏನು ಹೇಳುತ್ತೆ, ಸೇಮ್ ಟು ಸೇಮ್. ಮೊದಲು ಕೃತಿಕಾ ನಕ್ಷತ್ರ, ತದನಂತರದಲ್ಲಿ ಬರ್ತಕ್ಕಂಥದ್ದು ರೋಹಿಣಿ, ಅಲ್ಲೂ ಕೂಡ ಚಂದ್ರ ನಕ್ಷತ್ರ, ತದನಂತರ ಮೃಗಶೀರ ನಕ್ಷತ್ರ ಒಂದು ಭಾಗ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಮಿಥುನ ರಾಶಿಗೆ ಟ್ರಾನ್ಸ್ಫರ್ ಆಗಿದೆ. ಕೊನೆಯಲ್ಲಿ ಯಾವ ರೀತಿಯಾದಂಥ ವೈಭೋಗಗಳಿರ್ತದ, ಯಾವ ರೀತಿಯಾಗಿ ಬದುಕ್ತಕ್ಕಂಥದ್ದು ಇರ್ತದೆ, ಯಾವ ಒಂದು ಅಡ್ಮಿನಿಸ್ಟ್ರೇಷನ್ಸ್ ನಿಮಗೆ ಸಿಗ್ತಕ್ಕಂಥದ್ದು ಇರ್ತದ, ಒಂದು ಕ್ಲಿಯರ್ ಆಗಿ ಹೇಳ್ತಕ್ಕಂಥದ್ದು. ನೀವು ಪೂರ್ವ ಪುಣ್ಯ ಆದಷ್ಟು ಕೂಡ ನಿಮ್ದೆಲ್ಲ ಆಟಿಟ್ಯೂಡ್ಸ್ ಹೇಗೆ ಬುದ್ಧಿ ಅಂದರೆ ಆದಷ್ಟು ಒಂದು ಡಿಗ್ನಿಫೈಡ್ ಕ್ವಾಲಿಟಿ ಆಫ್ ಪೀಪಲ್. ಹಸ್ತ ನಕ್ಷತ್ರ ಯಾವಾಗಲೂ ಕೂಡ ತನ್ನ ಬಲದ ಮೇಲೆ ನಾನು ಮಾಡಿರ್ತಕ್ಕಂಥದ್ದು ನನ್ನ ಕೈ ಹಸ್ತಗುಣದಿಂದ ಅಂತಕ್ಕಂಥ ವಾದಗಳಿರುತ್ತದೆ. ಅಫ್ಕೋರ್ಸ್ ನೀವು ಬೇಕಾದರೆ ಕನ್ಯಾ ರಾಶಿಯವರ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ನೋಡ್ಕೊಂಬನ್ನಿ. ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಬಂದಾಗ ಕನ್ಯಾ ರಾಶಿಯವರು ನೋಡಿ, ಯಾವಾಗಲೂ ಕೂಡ ತನ್ನ ಮುಂದಾಳತ್ವ ಇರಬೇಕು ಅಂತಕ್ಕಂಥದ್ದು ಜಾಸ್ತಿ ಅವ್ರಿಗೆ. ಒಂದು ರಾಜಕೀಯವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ವ್ಯವಸ್ಥೆಯಲ್ಲಾಗಿರ್ಬೋದು. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅವ್ರಿಗೆ ಎಲ್ಲದರಲ್ಲೂ ಕೂಡ ನಾನು ಮಾಡಿದ್ದು ಅಂತಕ್ಕಂಥದ್ದು, ನನ್ನ ಹಸ್ತಕ್ಷೇಪದಿಂದ ಆಗಿರ್ತಕ್ಕಂಥದ್ದು ಅನ್ನೋದು ಜಾಸ್ತಿ ಇರ್ತದೆ, ತುಂಬ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಪಂಚಮ ಸ್ಥಾನ ದೇ ಆರ್ ಬಾರ್ನ್ ಫ್ರಮ್ ಹೇಗೆ
ರಾಜ ವೈಭೋಗದಿಂದ ಬಂದಿರತಕ್ಕಂಥದ್ದು, ಒಂದು ಗಾಂಭೀರ್ಯ, ಸೊಫಿಸ್ಟಿಕೇಟೆಡ್ ಪರ್ಸನಾಲಿಟಿಯಿಂದ ಬಂದಿರತಕ್ಕಂಥ ಪೂರ್ವ ಪುಣ್ಯ. ನೋಡಿ, ಅದಕ್ಕೋಸ್ಕರ ನಾನು ಕನ್ಯಾ ರಾಶಿಯವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿರತಕ್ಕಂಥದ್ದು ಒಂದು ರಾಜ ಮನೆತನದಿಂದ ಆಗಿರ್ತಕ್ಕಂಥ ಒಂದು ಪೂರ್ವ ಪುಣ್ಯದಿಂದ ಬಂದಿದ್ದಾರೆ. ಯಾಕೆಂದರೆ 10th ಹೌಸ್ ಬಹಳ ಶಿಸ್ತಿನಿಂದ ಬಂದಿರತಕ್ಕಂಥವ್ರು, ಬಹಳ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟಿರ್ತಕ್ಕಂಥವ್ರು. ಆದಷ್ಟು ಕೂಡ ಎಷ್ಟು ನೀವು ಶಿಸ್ತನ್ನು ಪರಿಪಾಲನೆಯನ್ನು ಮಾಡಿರ್ತಕ್ಕಂಥ ಫ್ಯಾಮಿಲಿಯಿಂದ ನೀವು ಪೂರ್ವ ಪುಣ್ಯದಿಂದ ಬಂದಿದ್ದೀರಾ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ನೀವು ಅದೇ ಗಾಂಭೀರ್ಯವನ್ನು ಉಳಿಸ್ಕೊಂಡಿದ್ದೆ ಆದಲ್ಲಿ ನೋಡಿ, 9ರ ಸ್ಥಾನ ಯಾರಿದೆ? 9ರ ಸ್ಥಾನದಲ್ಲಿ ಶುಕ್ರನ ತತ್ವ. ನೋಡಿ, ನೀವು ಮೊದಲು ಬುಧನ ತತ್ವ, ಪಂಚಮ ಸ್ಥಾನ ಶನಿಯ ತತ್ವ, 9ರ ಸ್ಥಾನ ಶುಕ್ರನ ತತ್ವ. ಇವೆಲ್ಲವನ್ನು ವಿಶ್ಲೇಷಣೆ ಮಾಡಿ ಸೋ ಬ್ಯೂಟಿಫುಲ್ ಬಾರ್ನ್ ಫ್ರಮ್ ಕನ್ಯಾ ರಾಶಿಯವ್ರಿಗೆ 100% ತುಂಬ ರಾಜ ವೈಭೋಗವನ್ನು ಅನುಭವಿಸ್ತಕ್ಕಂಥ ಕೇಪಬಿಲಿಟಿ, ಹಾಗೆ ಬಂದಿರತಕ್ಕಂಥದ್ದು ಅದೇ ಥರ ಇದೆ. ಕೊನೆಯಲ್ಲೂ ಕೂಡ ಅದೇ ಥರ ಒಂದು ಸ್ಟ್ರಾಟಜಿಯನ್ನು ಬೆಳೆಸ್ಕೊಳ್ತೀರ. ಮೃಗಶಿರ ನಕ್ಷತ್ರ ಕೊನೆಯ ಭಾಗ ಎಲ್ಲಿಗೋಗಿದೆ? ಮಿಥುನ ರಾಶಿಯವ್ರಿಗೋಗಿದೆ. ಒಂದು ಕಡೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ನೀವು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಸೊ ವಂಡ್ರಿಂಗ್, ನೀವು ನೆಲೆಯನ್ನು ಹುಡ್ಕೋಬೇಕಾದ್ರೆ, ಒಂದು ಮ್ಯಾಕ್ಸಿಮಮ್ ಸ್ಥಳವನ್ನು ಪೊಟೆನ್ಷಿಯಾಲಿಟಿ ಇಟ್ಕೋಬೇಕಾದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಸಾಹಸಗಳನ್ನು ಮಾಡಿ ಆದಷ್ಟು, ಯಾಕೆಂದರೆ ಶನಿಯ ತತ್ವ ಆಗಿರೋದನ್ನು ತುಂಬ ಸಾಹಸವನ್ನು ಮಾಡಿ ಒಂದು ಜೀವನದಲ್ಲಿ ನೆಲೆಯನ್ನು ಕಂಡುಕೋಬೇಕಾಗುತ್ತೆ. ಆ ಜೀವನದ ನೆಲೆ ಹೇಗಿರುತ್ತೆ? ನಿಮ್ಮ ಪರಿಶ್ರಮದಿಂದಲೇ ಇರತಕ್ಕಂಥದ್ದು ಸತ್ಯ. ನಾನು ಬಿಸ್ನೆಸ್ ಮೆನ್ ಆಗಿರಬಹುದು, ಒಬ್ಬ ಆಫೀಸ್ ಬಾಯ್ ಆಗಿರ್ಬೋದು, ಅಥವಾ ಆಫೀಸ್ ನಡೆಸ್ತಕ್ಕಂಥವ್ರು ಆಗಿರ್ಬೋದು. ಐ ಆಮ್ ನಾಟ್ ಅದರ ಬಗ್ಗೆ ಮಾತಾಡ್ತಿಲ್ಲ. ಯಾವ ಕ್ಷೇತ್ರದಲ್ಲಾಗಿರಬಹುದು, ಕ್ಷೇತ್ರ ಫಲಗಳನ್ನು ನಾನು ವಿಂಗಡಣೆಯನ್ನು ಮಾಡ್ತಾ ಇಲ್ಲ. ಯಾರು ಕನ್ಯಾ ರಾಶಿಯಲ್ಲಿ ಇದ್ದಾರೋ ತಮ್ಮ ಶ್ರಮದಿಂದಲೇ ಅವರು ಮೇಲೆ ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಚಿತ್ತಾ ನಕ್ಷತ್ರ ತುಂಬ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ಮನಸ್ಥಿತಿ ಅವರಲ್ಲಿ ಬಂದೇ ಬರುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರೋ ನಿಮಗೆ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ಆದಷ್ಟು ಕೂಡ ಈಗೋಸ್ಟಿಕ್ ನೇಚರ್, ನಾನು ಮಾಡಿದ್ದು ಅಂತಕ್ಕಂಥದ್ದು. ಯಾಕೆಂದರೆ ಹಸ್ತ ನಕ್ಷತ್ರ ಯಾವಾಗಲೂ ಕೂಡ ಅವರು ತೋರಿಸ್ಕೊಳ್ತಕ್ಕಂಥ ಗುಣಧರ್ಮ ಇರ್ತದೆ. ನಾವು ಕೆಲವೊಂದು ಪುರಾಣಗಳ ಪ್ರಕಾರ ಓಡೋದಾದರೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದು ಅಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ನಾನು ಅಷ್ಟು ಅನಲೈಸ್ ಮಾಡೋಕ್ಕೋಗಿಲ್ಲ. ಅಕ್ಕಮಹಾದೇವಿ ಹುಟ್ಟಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕೂಡ ಅಂತ ಹೇಳ್ತಾರೆ. ಆಕೆ ಯಾವಾಗಲೂ ಕನ್ಯಾಗೆ ಉಳಿದ್ರೂ ಕೂಡ ಸತ್ಯ. ನಿಮ್ಮ ಜೀವನ, ಯಾಕೆಂದರೆ ಧರ್ಮ ಪ್ರಚಾರವನ್ನು ಮಾಡಿದ್ರೂ ಕೂಡ ಸತ್ಯ. ಯಾಕೆಂದರೆ ಶುಕ್ರನ ತತ್ವ ಮಾತುಗಳು ಯಾವಾಗಲೂ ಕೂಡ ಅವರ ಮಹಾದೇವನನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ತತ್ವ. ಇವೆಲ್ಲ ತತ್ವಗಳು, ಯಾಕೆಂದರೆ ಶನಿಯ ತತ್ವ ಪಂಚಮ ಸ್ಥಾನ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣಗಳು ಅವರಲ್ಲಿ ಇರುತ್ತೆ, ಅಡಕವಾಗಿರುತ್ತೆ. ಸೊ ಅದನ್ನು ಪಾಲಿಷ್ ಮಾಡ್ಕೋಬೇಕು ಅವರು. ಆ ಪಾಲಿಷ್ ಮಾಡ್ಕೊಂಡಷ್ಟು ಕನ್ಯಾ ರಾಶಿಯವರು ಒಳಪು ಜಾಸ್ತಿ ಆಗುತ್ತೆ. ಬುಧನ ತತ್ವ ಕೊನೆಯಲ್ಲೂ ನಿಂತ್ಕೊಳ್ತಕ್ಕಂಥದ್ದು ಬುಧನ ತತ್ವ ಆಗ್ತದೆ. ಏಕೆಂದರೆ ಮೃಗಶಿರ ಇನ್ನೊಂದು ಭಾಗನೇ ಮಿಥುನ ರಾಶಿಯಲ್ಲಿರೋದ್ರಿಂದ ಬುಧನ ತತ್ವ. ಸೊ ಎಫರ್ಟ್ ದ್ಯಾನ್ ಸಕ್ಸೀಡ್. ಹಾಗೆ ರಾಜಕೀಯವಾಗಿರಬಹುದು, ಹಾಗೆ ಆಧ್ಯಾತ್ಮಿಕವಾಗಿರಬಹುದು, ಒಬ್ಬ ಬಿಸ್ನೆಸ್ ಮೆನ್ ಆಗಿರಬಹುದು, 200% ನಿಮ್ಮ ಪ್ರಯತ್ನ ಶುದ್ಧತೆ ಧರ್ಮದಿಂದ ಕೂಡಿದ್ದೇ ಆದಲ್ಲಿ ಕನ್ಯಾ ರಾಶಿಯವ್ರಿಗೆ 100% ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ. ಅವರೆಲ್ಲ ಕೂಡ ತನ್ನ ಸ್ವಪ್ರಯತ್ನದಿಂದಲೇ ತನ್ನ ಪೊಟೆನ್ಷಿಯಾಲಿಟಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು ಅಷ್ಟೇ ಸತ್ಯ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಬ್ಬರು ಸೂಪರ್ ಆಗಿರ್ಬೋದು, ಒಬ್ಬರು ಕೆಳಗಡೆ ಇರ್ಬೋದು. ಆಯಾ ಕ್ಷೇತ್ರ ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿ ಬಂದಾಗ ಅವನು ಸಣ್ಣದಾಗಿದ್ದರೂ ಅವನ ಪ್ರಯತ್ನದಿಂದಲೇ ಮೇಲೆ ಬಂದಿರತಕ್ಕಂಥದ್ದಾನೆ, ದೊಡ್ಡದಾಗಿದ್ದರೂ ಕೂಡ ಅವನ ಪ್ರಯತ್ನದಿಂದಲೇ ಬಂದಿರತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿಯವ್ರು ಏನಪ್ಪ ಒಂದು ಗುಣ, ಸಾಧ್ಯವಾದಷ್ಟು ಧರ್ಮವನ್ನು ಬಿಟ್ಟು ನಡೆದ್ರೆ ನೆವರ್, ಖಂಡಿತವಾಗಿ ಅವರು ಉದ್ಧಾರ ಆಗ ಸಾಧ್ಯನೇ ಇಲ್ಲ. ಯಾಕೆಂದರೆ ನೋಡಿ, ಗುರು ಮೀನರಾಶಿಯ ತತ್ವ, ಸಪ್ತಮ ಸ್ಥಾನ, ನೇರವಾಗಿ ನೀವೆಲ್ಲಿ ತಪ್ಪು ಮಾಡಿರ್ತೀರೋ ಅಲ್ಲಿ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಕನ್ಯಾ ರಾಶಿಯವ್ರಿಗಾಗುತ್ತೆ. ಯಾವಾಗಲೂ ಕೂಡ ನೋಡಿ, ಸೂರ್ಯನ ತತ್ವವನ್ನು ಅಳವಡಿಕೆ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು. ಒಂದು ರೀತಿಯಾದಂಥ ಅಂದರೆ ಎಲ್ಲರಿಗೂ ಒಂದೇ ಸಮನ ಆಗಿರ್ತಕ್ಕಂಥದ್ದು. ಹಸ್ತ ನಕ್ಷತ್ರ ತಾಯಿಯ ಗುಣ ಒಂದೇ ಸಮನ ಆಗಿರ್ತಕ್ಕಂಥ ಪ್ರೀತಿ. ನಂತರದಲ್ಲಿ ಚಿತ್ತಾ ನಕ್ಷತ್ರ ಕ್ರಿಯೇಟಿವಿಟಿ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕೆಲಸ, ಯಾವುದೇ ವಿಚಾರಗಳಲ್ಲಾಗಿರ್ಬೋದು. ಸೊ ಧನಿಷ್ಠ ಹಾಗೆ ಮೃಗಶಿರ, ಸೊ ಪವರ್ಫುಲ್ ಆಗಿರ್ತಕ್ಕಂಥ ನಕ್ಷತ್ರ ಚಿತ್ತಾ, ಧನಿಷ್ಠ, ಮೃಗಶಿರ. ಸೊ ಪವರ್ಫುಲ್, ಯಾಕೆಂದರೆ ಸೊ ಕ್ರಿಯೇಟಿವ್ ಜಾಸ್ತಿ ಇರುತ್ತೆ, ನಾಲೆಡ್ಜ್ ಕ್ರಿಯೇಟಿವ್ ಜಾಸ್ತಿ ಇರುತ್ತೆ. ಜೊತೆಗೆ ಇಂಪಾರ್ಟೆಂಟ್ ನಾವು ನೋಡ್ತಕ್ಕಂಥದ್ದು ಇವರಲ್ಲಿ ಮ್ಯಾಕ್ಸಿಮಮ್ ಸೂಪರ್ ಪ್ಲ್ಯಾನರ್ ಕೂಡ ಕನ್ಯಾ ರಾಶಿಯವರು.
ನೀವು ಚೆಕ್ ಮಾಡ್ಕೊಳ್ಳಿ. ಎಕ್ಸಲೆಂಟ್. ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ ಪ್ಲ್ಯಾನ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತದೆ. ಆದರೆ ಉತ್ತಮ ಸಂಸ್ಕಾರಗಳಿಂದ ಕನ್ಯಾ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ಒಂದು ಸ್ಟ್ರಾಟಜಿ, ಗೌರವ, ಸಮಾಜದಲ್ಲಿ ಗೌರವ ಇರುತ್ತೆ. ಇಲ್ಲಾಂದರೆ ಸಮಾಜದಲ್ಲಿ ಗೌರವ ಇರಲ್ಲ. ಯಾಕೆಂದರೆ ಮಿಥುನ ರಾಶಿ ಅನ್ಬ್ಯಾಲೆನ್ಸ್ ಆಗಿಬಿಡುತ್ತೆ ನಿಮ್ಮದು ಏನು ಕೆಲಸಗಳು. ಯಾರು ಕೂಡ ಇತ್ಲಾಗಿ ಒಳ್ಳೆತನದ್ದು ಅನ್ಸ್ಕೊಳ್ಳೋದಿಲ್ಲ, ಇತ್ಲಾಗ ಕೆಟ್ಟತನನೂ ಅನ್ಸ್ಕೊಳ್ಳೋದಿಲ್ಲ. ಅನ್ಬ್ಯಾಲೆನ್ಸ್, ಯಾರೂ ಬೆಲೆ ಕೊಡೋದಿಲ್ಲ. ಸೊ ಯಾಕೆ ಇಷ್ಟು ಪ್ರಿಸೈಸ್ ಆಗಿ ಹೇಳ್ತೀನಿ ಅಂದರೆ, ನಿಮ್ಮ ಪೂರ್ವ ಪುಣ್ಯ ಒಂದು ರಾಜ ಮನೆತನದಿಂದ ಆಗಿರೋದ್ರಿಂದ ನೀವೊಂದು ಡಿಗ್ನಿಫೈಡ್ ಆಗಿರತಕ್ಕಂಥ ಪರ್ಸನ್ ಆಗಿ ಬೆಳಿತೀರಾ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರ ತತ್ವವನ್ನು ಆಧಾರವಾಗಿಟ್ಕೊಂಡು ನಾನು ನೋಡ್ತಾ ಇದ್ದೇನೆ. ಅಫ್ಕೋರ್ಸ್ ಈ ಸೂಪರ್ ಬಾರ್ನ್ ಫ್ರಮ್ ರಾಜ ಫ್ಯಾಮಿಲಿ, ರಾಜ ವೈಭೋಗದಿಂದ ಇರತಕ್ಕಂಥದ್ದು. ಅದೇ ಥರ ಸೂರ್ಯನ ತತ್ವ ಎಲ್ಲವೂ ಅಡಕವಾಗಿರೋದ್ರಿಂದ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಸಾತ್ವಿಕತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಿ. ಸಮಬಾಳ್ವೆ, ಸಮತತ್ವವನ್ನು ಆಧಾರವಾಗಿಟ್ಕೊಳ್ಳಿ. 200% ನಿಮ್ಮ ಜೀವನದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಪಡಿತೀರಾ. ಆದಷ್ಟು ಕೂಡ ನಿಮಗೆ ಶುಭತ್ವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಕೂಡ ಲಭ್ಯವಾಗ್ತದೆ. ತನ್ನದೇ ಬುದ್ಧಿ, ಯಾಕೆಂದರೆ ಅವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವ್ರಿಗೆ ಏನು ಓವರ್ ಕಾನ್ಫಿಡೆಂಟ್ ಅಂತ ಕರಿತೀವಿ. ನನ್ನಿಂದ ಆಯಿತು, ನನ್ನಿಂದ ಈ ಸಂಸ್ಥೆ ಉದ್ಧಾರ ಬಂತು. ನೆವರ್ ಡೋಂಟ್ ಅದೇ ಥರದ ಚಿಂತನೆಗಳನ್ನು ಬಿಡಿ. ಸಾಧ್ಯವಾದಷ್ಟು ಈ ಒಂದು ಬೆಳವಣಿಗೆ, ಈ ಒಂದು ಕನ್ಸಿಸ್ಟೆನ್ಸಿ ನಿಮ್ಮ ಜೀವನದಲ್ಲಿ ಭಾಳ ಯಶಸ್ಸನ್ನು ಕೊಡುತ್ತೆ. ನಿಮ್ಮ ಪೂರ್ವ ಪುಣ್ಯದಿಂದ ಏನು ತಗೊಂಬಂದಿದ್ದೀರಾ ಅದೇ ನಿಮಗೆ ಶುಭತ್ವ ಇರುತ್ತೆ. ಮುಂದೆ ಬರ್ತಕ್ಕಂಥ ಜನ್ಮಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.